ಪಟ್ಟದಕಲ್ಲು ದೇವಸ್ಥಾನಗಳ ಮುಂದೆ ಅದೇವ್ರಿ ನಾವು. ಆದ್ರೆ ಅಲ್ಲಿ ನೋಡಲ್ಲ ನಾಳೆ ಮ್ಯಾರ ಹೋದ್ಮ್ಯಾಗ ನಿನ್ನ ಗಂಡಿಗೆ ಹೇಳುವಂಥದ್ದು ಹಿಂಗೈತೆ ದೇವ್ರಂತೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯೋಗೇಶ್ ಆಫರ್ ಧಾರವಾಡ ವ್ಲಾಗ್ಸ್. ಸೊ ಈಗ ಸೆಕೆಂಡ್ ಡೇ 3:50 ರಾತ್ರಿ. ಅಮ್ಮನ ಹೊರಗಡೆ ಹೋಗಿದ್ದೀರಿ ಕರ್ಕೊಂಡು. ಹೊರಗಡೆ ಅಂದ್ರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಂತಂತೆ ಅನ್ಕೋತಾನೆ. ಬಾ ಬಾಕ್ಲಾಟ ಹಾಕಿಲ್ಲ ಅದೊಂದು. ಫ್ರೆಂಡ್ಸ್, ಅಮ್ಮ ಕುಂತ ನೋಡ್ರಿ ಇಲ್ಲ ಹಚ್ಕೊಂಡು. 6:24 ಆಯ್ತು. ನಮ್ಮ ತಮ್ಮ ಇನ್ನೂ ಮಕ್ಕೊಂಡಾನ. ಮಮ್ಮಿದು ಅಲ್ಲಿ ಬೇರೆ ಯಾರಿಗೆ ಹಾಕೊಳಕಂತ ಅಂತ ಹೋಗ್ಯಾರ. ಸೊ ಬರೀ ನಿಮ್ಗೆ ಸಿಗ್ತಾರಂತ ಹೊಳ್ಳ ಆಮ್ಯಾಗ. ಸೊ ಆಲ್ರೆಡಿ ಬೆಳಕು ಆಗತ್ತೈತ್ರಿ. ಚಂದಪ್ಪ ಈ ಕಡೆ ಇದ್ದಾವ, ಈ ಕಡೆ ಹೋಗ್ಯಾಣ. ಆ್ಯಂಡ್ ಇಲ್ಲೆಲ್ಲ ಗುಡಿ ಮುಂದೆ ಅಂಗಡಿಗಳೆಲ್ಲ ಓಪನ್ ಆಗತ್ತವ. ಹಿಂಗೈತೆ ನೋಡ್ರಿಪ್ಪ ನಮ್ಮ ಮಂದಿವ್ರು. ನಮ್ಮ ಇಡೀ ನಮ್ಮ ಅಜ್ಜ ಮುತ್ತಜ್ಜ ಯಾರು ಬಂದಿದ್ದಲ್ಲ ಅಂತ. ಇವರಿಬ್ರದ್ದು ಹಂಗೆ ಸೇಮ್ ಐತಲ್ಲ ನಮ್ಮದು ಇವ್ರದ್ದು. ನಮ್ಮ ಅಜ್ಜ ಮುತ್ತಜ್ಜ ಯಾರು ಬಂದಿದ್ದಿಲ್ಲ ಅಂತ ಬರೀ ಅಂತಿದ್ರಂತ್ರಿ. ನಮ್ಮ ಮಂದಿಯವ್ರು ಇದೆ, ನಮ್ಮ ಮಂದಿಯವ್ರು ಇದೆ, ನಮ್ಮ ಮಂದಿಯವ್ರು ಇದೆ ಅಂತಂತೇಳಿ. ಹುಲ್ಲಯ್ಯ ಚಂದಯ್ಯ ಹುಲ್ಲಯ್ಯ ಚಂದಯ್ಯ ನಮ್ಮ ಮಂದಿಯವ್ರು ಅಂತ ಅಂತಿದ್ದಾರಂತ. ಸೊ ನಾವು ಬಡ ಎಲ್ಲೈತಿ ಏನಂತಂತೇಳಿ ಎಲ್ಲ ಗೂಗಲ್ನಾಗೆಲ್ಲ ಸರ್ಚ್ ಮಾಡಿ ಹುಡುಕೊಂತ ಬಂದುಬಿಟ್ಟಿವಿ. ಸಿಕ್ತು ನಮ್ಮ ಮಂದಿಯವ್ರು ಅಂತಂತೇಳಿ ಮುಕ್ಳ. ವೆರಿ ಗುಡ್ ಎಕ್ಸ್ಪೀರಿಯೆನ್ಸ. ನಮ್ಮ ಅಮ್ಮನ ಕರ್ಕೊಂಬಂದಿದ್ದು ಇನ್ನೂ ಖುಷಿ ಆಯ್ತು. ಆದರೆ ಈ ದೇವರು ಮೇ ಬಿ ಮೈಲಾರಲಿಂಗ ಆಗಿರ್ಬೋದು ರೀ. ಅಂದ್ರೆ ಮೈಲಾರಲಿಂಗನ ಇನ್ನೊಂದು ಸ್ವರೂಪ ಆಗಿರ್ಬೋದು ಇದು. ಯಾಕಂದ್ರೆ 7 ಕೋಟಿ ಅಂತಾರೆ ದೇವ್ರಿಗೂ ಕೂಡ. ನಮ್ಮ ಮೀನು ರೆಡಿ ಆದ್ರಿ ಒಳ್ಳೆ ಈ ಸೀರೆ ಉಟ್ಕೊಂಡು. ಸೊ ಅಲ್ಲೇ ರಂಗೋಲಿ ಇಟ್ಟಿದ್ರಿ. ನಮ್ಮ ಮಮ್ಮಿ ರಂಗೋಲಿ ಹಾಕ್ಪ ಅಂತಂತೇಳಿ ಗಂಟ ಬಿದ್ದಿಲ್ಲ. ಸೊ ನನಗೂ ಒಂದು ಸೇವಾ ಮಾಡ್ಬೇಕು, ನನ್ನ ರಂಗೋಲಿ ನಮ್ಮ ಮಂದಿಯವ್ರ ಬಾಗಲ್ಲಾಗ ಬೀಳ್ಬೇಕಂತೇಳಿ. ಸೊ ನಾನು ಒಂದು ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕಿದೆ. ಮುಂದೆ ಏನಾತಂತೇಳಿ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗ್ರಿ. ನನ್ನ ರಂಗೋಲಿ ಹೆಂಗಾತಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಸಿಂಪಲ್ ರಂಗೋಲಿ. ಫ್ರೆಂಡ್ಸ್, ಈಗ ನೋಡ್ಬೋದು ಈ ರೀತಿ ರೆಡಿಯಾಗಿ. ಸೊ ಇದನ್ನು ಹಿಂಗೆ ಹಾಕೊಳ್ಳೋ ಏನು ಹಿಂಗೆ ಒಳಗೆ ಮಾಡಿ ಹಾಕೊಳ್ಳೋ. ಹಂಗೆಲ್ಲ ಚಂದ ಆಕೈತೆ, ಹಂಗೆ ಇರಲಿ. ಸೊ ಈಗ ರೆಡಿ ಆಗೈತೆ ನೋಡ್ರಿ. ರೆಡಿಯಾಗಿ ಈಗ ದರ್ಶನ ಮಾಡ್ಕೊಂಡು ಸಿಗ್ತೇವೆ ಅಂದರೆ ರೆಡಿ ಆಗೈತೆ. ಫ್ರೆಂಡ್ಸ್, ಈಗ ನಾನು ರೆಡಿ ಆದೆ, ಮಮ್ಮಿನೂ ರೆಡಿ ಆದ್ಲು, ನಮ್ಮ ಚಿತ್ರಾನೂ ರೆಡಿ ಆದ್ಲು, ನಮ್ಮ ತಮ್ಮನೂ ರೆಡಿ ಆಗ್ಯಾನ. ಸೊ ಅಷ್ಟು ರೆಡಿಯಾಗಿ ಈಗ ಹಣ್ಣು ಕಾಯಿ ಮಾಡಿಸ್ಕೊಂಬರಕಂತೇಳಿ ಹಣ್ಣು ಕಾಯಿ ತೊಗೊಂಬರಕಂತ ಅಂದ್ಕೊಂಡೇವಿ. ಇಲ್ಲಿ ನೀನು ಬರೀ ಉಡುಪಿ ಅಷ್ಟೇ ಹೋಗಿದ್ದೀವಿ ಕೊಟ್ಟ. ಅಲ್ಲಿ ಹೋಗಿ ಮೊದಲೇ ಹಣ್ಣು ಕಾಯಿ ಮಾಡಿಸ್ಕೊಂಬಂದಿದ್ದೀವಿ. ಸೊ ಈಗ ಏನು ಮಾಡೋಣಪ್ಪ ಅಂತಂದರೆ, ಅಮ್ಮ ಅಂತೂ ರೆಡಿ ಆಗಲಿಲ್ಲ ರೀ. ಆಕಿ ಮಧ್ಯಾಹ್ನ ಹುಟ್ಟಿದ ಸೀರೆ 200 ಅದು ಸೀರೆ ಮಗದಾಳ. ಆಕಿಗೆ ಸೀರೆ ತೊಗೊಂಬಂದಿದ್ರು. ಯಾಕಂದ್ರೆ ಇಲ್ಲೆಲ್ಲ ಹೆಂಗೈತು ಏನೋ, ಹೆಂಗೆ ಅರ್ಬಿ ಚೇಂಜ್ ಮಾಡ್ತಾವೆ ಏನೋ ಅಂತಂತೇಳಿ ನಾವು ಆಕಿಗೆ ಯಾವುದೇ ಸೀರೆ ತೊಗೊಂಬಂದಿದ್ದಿಲ್ಲ. ಗುಡಿ ಮುಂದೆ ತಗೊಬ್ರಿ. ಸೊ ಈಗ ಕಾಯಿ ಹಣ್ಣು ಅಂದರೆ ಹಣ್ಣು ಕಾಯಿ ಎಲ್ಲ ಅಂಗಡಿಯಾಗ ಹೋಗಿ ತೊಗೊಂಬಂದು ಕಾಯಿ ಮಾಡಿಸ್ಕೊಂಡು ನಾವು ಮುಂದೆ ಹೋಗ್ಬೇಕು. ಮುಂದೆ ಹೋಗ್ಯವ ಅಂತಂತೇಳಿ ನಮಗೆ ಅಪ್ಡೇಟ್ಸ್ ಕೊಡ್ಕೊಂತ ಹೋಗ್ಕಣಂತ ಸೆಟ್ ಡೌನ್ ಆಗಿ. ಸೊ ಈಗ ಮತ್ತೆ ಮಮ್ಮಿ ನಾನು ಅಂಗಡಿಗೆ ಹೊಂಟೇವ್ರಿ. ಇಲ್ಲಿ ಯಾವ ಹೂವಿನ ಅಂಗಡಿ? ಹಾಂ, ಐತೆ ಬಾ ಮಮ್ಮಿ ಒಂದು ಅಂಗಡಿ. ಹೂವಿನ ಅಂಗಡಿಗೆ ಹೋಗಿ ಮಾಲಿ ಕಾಯಿ ತೊಗೊಂಡು, ಮಾಲಿ ನೀನು ತೊಗೊಂಡಿಲ್ಲ, ನಾಳೆ ತೊಗೊಂಡಿದ್ದೆ. ಮಾಲಿ ತೊಗೊಂಡ ಬರ್ರಿ ಪಟ ಹೋಗೋಣ. ಗಾಡಿ ಅವ್ನು ನನಗೆ ನೋಡ್ರಿ ಇನ್ನು ಸ್ವಲ್ಪ ಆಗಿದ್ರಿ. ನಾ ಹಿಂಗೆ ಸರಿದ್ಬಿಡ್ತೀನಿ ತೋರ್ಸಾಕಂತ ಹೇಳಿ. ಹಣ್ಣು ಮತ್ತು ಹೊಳ್ಳಿ ಹೂವು ಕಾಯಿ ತೊಗೊಂಡು ಹೊಂಟಿವಿ. ಎಲ್ಲ ತೋರ್ಸೋಣ ಎಲ್ಲ. ಹಾಂ, ತೊಗೊಂಡು ಹೊಂಟಿವಿ ನೋಡ್ರಿಪ್ಪ. ಅದು ಮಣ್ಣುಗುಡ್ಲಾಗ ಗಾಡಿ ನನಗೆ ಹಾಯ್ತಿತ್ತು. ಸೊ ಇಲ್ಲಿ ಮತ್ತೆ ನಿಂಬೆ ಹಣ್ಣು ತೊಗೊಂಡಿರಿ. ಫ್ರೆಂಡ್ಸ್, ಇದೆ ನೋಡ್ರಿ ನಾನು ಹಾಕಿದ್ದೆ ರಂಗೋಲಿ. ಸಿಂಪಲ್ ಹಾಕಿ. ಸೊ ಅಷ್ಟು ಕುಡಿ ಹೊಂಟಿರಿ. ಈಗ ಮತ್ತೆ ಹಳ್ಳಿ ಗುಡಿಗೆ
ತಾರೋ ಕಾಯಿ ಎಣ್ಣೆ ಉದಿ ಕಡೆ ಎಲ್ಲ ಇವು ಎರಡು ನಿಂಬೆಹಣ್ಣು ನಮ್ಗೆ ಜಲ್ದಿ ಮುಂದಿಟ್ಟು ಇದು ಮಾಡಿಕೊಡ್ರಿ ಯಾವ ಈರಣ್ಣ ಏನಾರ ಕಿರೀಟ ನೋಡಲ್ಲಿ ಆಚೆ ಕಡೆ ಇರಣ್ಣ ಕಟ್ಟದಾರ ಈರಣ್ಣ ಆಗಿರ್ಬೇಕು ಇಲ್ಲಿಲ್ಲ ಓಕೆ ತ್ರಿಶೂಲ ಇದ್ದಿದ್ದು ಹುಲ್ಲ ಇಲ್ಲ ಅಲ್ಲೇ ಹಾಕಂಗಿಲ್ಲ ಏನು ಹಾಕಂಗಿಲ್ಲ ಸುಮ್ಮನೆ ಅಲ್ಲಿ ಸಾಮಾನು ಬಿಡ್ಲಕ್ಕೆ ನೋಡಲ್ಲ ನಾಳೆ ಮ್ಯಾರ ಹೋದ್ಮ್ಯಾಗ ನಿನ್ನ ಗಂಡಿಗೆ ಹೇಳುವಂತೆ ಹಿಂಗೈತೆ ದೇವ್ರಂತೆ ತಪ್ಪ ಫ್ರೆಂಡ್ಸ್ ಇದು ನಾನು ಇದು 6 ರೂಪಾಯಿ ಉಲ್ಪಿ ಕಟ್ಟಿದ್ದೆ ರೀ ಸಾರಿ 11 ರೂಪಾಯಿ ಉಲ್ಪಿ ಕಟ್ಟಿದ್ದೆ ರೀ ಒಂದು ವರ್ಷದಿಂದ 2 ವರ್ಷದಿಂದ ಕಟ್ಟಿದ್ದೀರಿ ಇದನ್ನು ಜಾತ್ರೆ ದಿವಸ ಸೊ ಈಗ ಆ ರೊಕ್ಕ ಹಾಲು ಹಾಕ್ಬಿಡೋಣಂತ್ರಪ್ಪ ಹಾಕಿದ್ದೆ ಅದು ನವಾಗ ಕಟ್ಟಿದ್ದೆ ನಾನು ಉಲ್ಪಿ ಕಟ್ಟಿದ್ದೆ ನಾನು ಸೈಡ್ ಬಾ ಫ್ರೆಂಡ್ಸ್ ಇದು ಅಭಿಷೇಕಕ್ಕೆ ನೋಡ್ರಿಪ್ಪ ಅದು ಶಿವಾನಂದ ಈಶ್ವರಪ್ಪ ಕಂಬಾರ ಶಾಂತವ ಈಶ್ವರಪ್ಪ ಕಂಬಾರ ನಮ್ಮವ್ವ ಅಂದು ನಮ್ಮ ಅಮ್ಮ ಅಂದು ನಮ್ಮ ಅಪ್ಪನ ಹೆಸರು ಬರೆದು ಕೊಟ್ಟಾರ ಅಷ್ಟು ಇಲ್ಲೆಲ್ಲರೂ ನಾವು ಸಂಘ ಮಾಡ್ಯಾಕ ಅಷ್ಟು ಬರೆದು ಕೊಟ್ಟಾರ ಬೆಂಗಳೂರಂತ ಬಂದಾರಲ್ಲ ಬೆಂಗಳೂರಂತ ಮಾಡ್ಸ್ಯಾರ ನೋಡಿ ಅಭಿಷೇಕ ಸೊ ನಮ್ದು ರೀ ಅಭಿಷೇಕದ್ದು ಇವತ್ತಿಂದು ಇವರಿಬ್ರು ಇಲ್ಲಿ ಯಾರ ಇದು ಅಲ್ಲಿದೆ ರಿಕಾರ್ಡ್ ಅಂದ್ರೆ ಎರಡು ಅಲ್ಲಿ ಮನೆಗೆ ನಮ್ಮ ಪೂಜೆಗೆ ಮಾಡಿಸ್ಕೊಟ್ರಲ್ಲ ಅಲ್ಲಿ ಬೇಕ್ರ ಅದಕ್ಕೆ ಅಲ್ಲಿ ಇದು ಮಾಡಕ್ಕೆ ಸೊ ಡ್ರೆಸ್ ಬದಲಿ ಮಾಡತ್ತಾರೆ ಮತ್ತು ಆಮ್ಯಾಲ ಬರ್ತಾನ ಮತ್ತು ಜಾತ್ರೆಗೆ ಕೊಡ್ತಾನಂತೆ ನಾವು ಕೊಟ್ಟಿದ್ದ ಅವ್ನು ಕೊಡಕ್ಕೆ ಏನು ಹೋಗೈತಿ ನಮಗೆ ಅಷ್ಟು ಕೊಟ್ಟಿಲ್ಲ ತಗೋರಿ ಇನ್ನೂ ಕೊಡು ಅಷ್ಟು ಭಾಳಷ್ಟು ನೀವು ಮಾಡ್ತೀನಿ ವಿಡಿಯೋ ಮಾಡ್ಕೊತೀನಿ ಮಾಡ್ಕೊ ಫ್ರೆಂಡ್ಸ್ ಈಗ ನಮ್ದೆಲ್ಲ ಹಣ್ಣುಕಾಯಿ ಇದು ಮಾಡಿಸ್ಕೊಂಡು ಮುಗೀತು ನೋಡ್ರಿಪ್ಪ 7:42 ಆತ ನಮಗೆ ಎಷ್ಟು ಭಕ್ತಿ ಐತಿಲ್ಲ ನಮಗೆ ಎಷ್ಟು ಅಜ್ಜ ನಮ್ಮ ಕಡೆ ಸಾಧ್ಯ ಮಾಡ್ಯಾನಲ್ಲ ಕೊಡಕ್ಕಂತೇಳಿ ಅಷ್ಟು ನಾವು ಅಮೌಂಟ್ ಕೊಟ್ಟು ಬಂದೇವಿ ನಾವು ಉಲ್ಪಿ ತೊಗೊಂಬಂದಿದ್ದೀವಿ ರೀ ಅಕ್ಕಿ ಬ್ಯಾಳಿ ಬೆಲ್ಲ ಇದು ತೊಗೊಂಬಂದಿದ್ದೀವಿ ಸೊ ಅಲ್ಲಿ ಐತಲ್ರಿ ಅಲ್ಲಿ ಮ್ಯಾಲೆ ನಿಮಗೆ ನಾನು ರಾತ್ರಿ ತೋರಿಸಿದ್ದೆ ಅಲ್ಲಿಂದ ಮ್ಯಾಲಿಂದ ಕೆಳಗೆ ಜಿಗ್ದಾನ್ ಅಂತೇಳಿ ಏನೋ ಹುಲ್ಲೇಶ್ವರ ದೇವರು ಸೊ ದಿಸ್ ಈಸ್ ದ ಸ್ಟೋರಿ ಆ್ಯಂಡ್ ಇದು ಅವ್ರ ತಾಯಿ ಅಂತಿದ್ದೇನೋ ಇದು ಹುಲ್ಲಪ್ಪಜ್ಜನ ತಾಯಿ ಅಂತ ಇವರೆಲ್ಲ ಸಾದ್ರ ಮಾವುಗಳು ಅಂತ್ರಿ ಇದು ಸಾದ್ರ ಮಾವುಗಳು ಅಂತ ಸುತ್ತಲ ಇದು ತಾಯಿ ಅಂತ್ರಿಕಿ ಗಂಗಿ ಮಾಳವ ಇಲ್ಲೇ ಶರೀರ ಅಷ್ಟ ಐತಂತ್ರಿ ಚಂಡ ಮಾತ್ರ ಅಲ್ಲೈತಂತ್ರಿ ನಾವು ನೀನು ಹೋಗಿದ್ದೀವಲ್ಲ ಅಲ್ಲೈತಂತ್ರಿ ಸೊ ಇಲ್ಲಿ ಮಮ್ಮಿದು ಪ್ರದಕ್ಷಿಣೆ ಹಾಕತ್ತಾರೆ ಫ್ರೆಂಡ್ಸ ಇದು ಹುಲ್ಲೈನ ತಾಯಿ ಅಂತ್ರಿ ಸೊ ಅದಕ್ಕೆ ಇಲ್ಲೇ ನಾವು ಮತ್ತು ತಾಯಿಗೂ ಏನಾರು ಮಾಡ್ಬೇಕಂತಂತೇಳಿ ಇದನ್ನು ತೊಗೊಂಬಂದೇವ್ರಿ ನಾವು ಉಡಿ ತೊಗೊಂಬಂದೇವ್ರಿ ಉಡಿಯಲ್ಲ ಬಾಳೆಹಣ್ಣು ತೊಗೊಂಬಂದೇವ್ರಿ ಸೊ ಬಾಳೆಹಣ್ಣು ಅಷ್ಟು ಇಟ್ಟು ಮಾಡಿ ಹೋಗ್ಬಿಡೋಣಂತ ರೀ ಫ್ರೆಂಡ್ಸ್ ನಾನು 5 ಹಣ್ಣಾಗ 3 ಹಣ್ಣು 2 ಹಣ್ಣು ಅಲ್ಲೇ ಇಟ್ಟು 3 ಹಣ್ಣು ತೊಗೊಂಬಂದೇರಿ ಇವ 2 ಹಣ್ಣು ಅಲ್ಲೇ ಇಟ್ಟು ಅಂತ ತೊಗೊಂಬರ್ತಾನೆ ನೋಡ್ರಿ ವಿಡಿಯೋ ಮಾಡಿ ನೋಡ್ರಿ ಬಾಳೆಹಣ್ಣು ತೊಗೊಂಬರ್ತಾನೆ ಸೊ ಬರ್ರಿ ಈಗೆಲ್ಲ ಮುಗೀತೆ ಎಲ್ಲ ನಮ್ಮದು ಕೆಲಸ ಇಲ್ಲಿದೆಲ್ಲ ಮುಗೀತ್ರಿ ಸೊ ನಾವು ಹೊಂಟೆ ನೋಡ್ರಿ ಈಗ ಈಗ ಕಟಾನ್ ಕಟ್ಟಿ 7:55 ಆತ ಬರ್ರಿ ಹೋಗೋಣಂತ ಮುಸಂಡಿ ಹೋಗ್ಬರ್ರಿ ಚೇದಪ್ಪ ಇಲ್ಲೇ ಹೋಗೋಣ ಬರ
ಕಾಲ್ ಮಾಡ್ಯಾಕ ನಗೋಂಬರ್ ಪಟ್ನ ಹಿಂಗೆ ಹೊಸ್ಬೇಡಿ ದೇವ್ರು ಮಮ್ಮ ಸಹ ಮಾಡಿ ಹೊಂಟ್ಲರಿಪ್ಪ. ನಾವು ಹೊಕ್ಕೇವ್ ನೋಡ್ರಿ. ಇದ ನೋಡ್ರಿಪ್ಪ ನಮ್ಮ ಮಂದಿವ್ರು, ನಮ್ಮ ಅಜ್ಜಿ ಮುತ್ತಜ್ಜಿಗಳು ಆತ್ಮಗಳು ನಮ್ಮ ಜೋಡಿ ಬಂದಿದ್ರೆ ನೋಡ್ಕೊಂಡ್ಬಿಟ್ರಿ ಈಗ. ಸೊ ಈಗ ಹೊಂಟದ ನೋಡ್ರಿಪ್ಪ. ಸೊ ಇಲ್ಲೊಂದು ರಂಗೋಲಿ, ಇಲ್ಲೊಂದು ಸಣ್ಣ ರಂಗೋಲಿ ಹಾಕಿದ್ರು. ಅದೆಲ್ಲ ದ್ವಾರ ಬಾಕ್ಲ ನೋಡ್ರಿ ಈ ರೀತಿ ಚಂದ ಐತೆ ಕಳ್ಸ ಒಟ್ಟ ಹಾಕಂಗಿಲ್ಲ ಕಾಣತ್ತಾರ. ಹಾಂ ಎಲ್ಲಿ ಐತಿ? ಅಲ್ಲೊಂದು ಮಾರುತಿ ಗುಡಿ ಐತಿ ಅಲ್ಲಿ. ಈಗ ಮತ್ತೆ ಹೊಳ್ಳಿ ಹೊಂಟತ್ ನೋಡ್ರಿ ನಮ್ಮ ಮಂದಿಯವ್ರು ಮುಗಿಸ್ಕೊಂಡೆ. ಸೊ ಯಾರ್ಯಾರು ನಮ್ಮ ಸಂಬಂಧಿಕರು ಯಾರು ನಮ್ಮ ಲಾಕ್ಸ್ ನೋಡಾತಿದ್ವಿ, ನಮ್ಮ ಅಜ್ಜ ಮುತ್ತಜ್ಜ ಸತಕ್ಕೆ ಇಲ್ಲಿ ಯಾರು ಬಂದು ಹೋಗಿದ್ದಿಲ್ಲ ಅಂತ. ನಮ್ಮ ಅಜ್ಜಗಳು 3 ಮಂದಿ ಅಜ್ಜಗಳು ಅಂತಿದ್ರಂತ ಹೋಗ್ಬೇಕಂತ ಕೇಳಿ, ಬಟ್ ಆಗಿದ್ದಿಲ್ಲ ಅಂತ. ಸೊ ನಾವಂತೂ ಬಂದೆ. ಕಡೆಗೂ ಹೆಂಗಾರ ಅಲ್ಲಿ ಇಳಿದು ಬದಾಮಿಗೆ ಇಳಿದು ಬದಾಮಿ ಇಂತ ಗೂಡೂರಿಗೆ ಬಂದು ಗೂಡೂರಿಂತ ಹನ್ನೊಂದು ಸಾಗರದಿಂದ ಗಾಡಿ ಮಾಡ್ಕೊಂಡು ಹೋಗಿ ಸೊ ಭಾಳಷ್ಟು ಸ್ಟ್ರಗಲ್ ಮಾಡಿ ಅಂತೂ ಇಂತೂ ನಮ್ಮ ದೇವ್ರನ್ನ ದೇವ್ರನ್ನ ಅಪ್ಪನ ಮಗನ ಇಬ್ಬರನ್ನೂ ನೋಡ್ಕೊಂಡು ಹೊಂಟದ್ ನೋಡ್ರಿ ಈಗ ಹೊಳ್ಳೆ ಈ ಪಟ್ಟದ ಕಲ್ಲಿಗೆ. ಸೊ ನಿಮ್ಗೆ ಸಿಗ್ತಾನಂತ ಹೊಳ್ಳಿ ಸ್ಟೇಟ್ಮೆಂಟ್ ಆಗಿರಿ. ಒಂದು 20 ರೂಪಾಯಿ ಕೊಟ್ಟು ಸಾಕು. ಮಿಕ್ಸ್ ತೊಗೋತೀನಿ ಮಮ್ಮಿ ಸುಮ್ಮನೆ. ಮಿಕ್ಸ್ ಹ್ಞೂ ಎರಡು ಮಿಕ್ಸ್ ಮಾಡಿರಿ. ಬೀಳೋದು ಒಂದೇ ಅಣ್ಣ ಇದನ್ನ ಕೊಡಿ. ಅಲ್ಲೈತ್ ನೋಡ್ರಿದ ಆ ದೇವ್ರದ್ದು ಪಾದ ಮುಡಿದ್ದು. ಅಷ್ಟೇ ತಗೋ 20 ರೂಪಾಯಿ. ಈಕಿ ಅಮ್ಮ ಅಂತ ಎಚ್ಚರ ಐತ್ಲ. ಹಾಕುವಾಗ ನನಗೆ ಇದು ಇರ್ತಾರೆ ಹಿಡ್ಕೋದಿಲ್ಲ, ಹಂಗೆ ಹಾಕೋದೇನು ರೊಕ್ಕ ಕೊಡು ಮೊದಲಲ್ಲಿ. ಬಸ್ ಬಂದಿರ್ತೈತ್ರಿ, ಆದ್ರೆ ಆ ಬಸ್ ಬೇರೆ. ರೊಕ್ಕ ಇಲ್ಲ ಅಂತ ಚೇತ್ರಾಗ ಹೊಡದ್ರಿ ಹೇಳಕ. ನಮ್ಮ ಅಮ್ಮ ಇದಕ್ಕೆ ಬೇಕಾಗಿತ್ತು ಮೆಣಸಿನ್ಕಾಯಿ. ನಮ್ಮೂರಾಗ ಕರಾಣ ಹಾಕ್ಬಿಡ್ತಾರೆ 300 ರೂಪಾಯಿ. ಅದು 300 ರೂಪಾಯಿ ಕೆಜಿ ಅಂತ. ಬಾವೇ ಏನ್ ಮಾಡಕ್ ತಗೊಂಡ ಅಲ್ಲಪ್ಪ. ದಾಸಿ ಹಣ್ಣು ಚಟ್ನಿ ಬಂದಂತೆ ಕಟ್ಕೊಂಡು ಇಲ್ಲೇ ಕುಂತು ತಿನ್ನಕತ್ತಾರ ನೋಡ್ರಿ. ಈಗ ದೋಸೆ ತಿನ್ಕೊಡ್ಲೆ ಬಸ್ ಬಂದ್ಬಿಡ್ತ್ರಿ. ಸೊ ಈಗ ಬಸ್ನಾಗ ಪೂರ್ತಿ ಕಾಲೇ ಕತ್ತಲ್ರಿ ನಾವು ಬಸ್ ಮೇಲೆ ಅಂತ ನೋಡ್ರಿ. ಅದ ದೇವ್ರ ಮ್ಯಾಗಿಂದ ಮಮ್ಮಿದಿಲ್ಲ ನಿಂತಾರ. ಸೊ ಈಗ ಬಸ್ನಾಗ ಕುಂತತ್ ನೋಡ್ರಿ ಹತ್ತಿ ಬಸ್ ಬಂತು. ಕ್ಲಿಪ್ ಕೊಡು. ಈಗ ಹೊಂಟಿದ್ದಿಲ್ಪ ಅಂದ್ರೆ ಪಟ್ಟದ ಕಲ್ಲಿ ಈ ರೀತಿ ಐತೆ ನೋಡ್ರಿ ಕಾಯಿ ಗೂಡೂರು ಅಂತಂದ್ರೆ. ನಾವು ಬಹುಶಃ ಇಲ್ಲೆಲ್ಲಿ ಯಾರು ಕಾಣುತ್ತ ಅಂದ್ರೆ ನಮ್ಮ ಪೂರ್ವಜರು ಅಂದ್ರೆ ಮತ್ತೆ ಮಂದಿಯವ್ರು ಆಗೈತ್ರಿ. ಅದು ಹಿಂಗೆ ಐತ್ರಿ ಗೂಡೂರು. A few minutes later. ಫ್ರೆಂಡ್ಸ್ ಅದೇನು ಕಾಣತ್ತಲ್ಲ ಅವೆಲ್ಲ ಗುಡಿಗಳು, ಅವು ಪಟ್ಟದ ಕಲ್ಲಿನ ಗುಡಿಗಳು ನೋಡ್ರಿ. ಸೊ ಒಬ್ಬೊಬ್ಬರಿಗೆ 40 ರೂಪಾಯಿ ಆಯ್ತಂತ್ರಿ ಅಲ್ಲೇನೋ. ನಾವು ಬಂದಿದ್ದು ಹಿಂಗ್ರಿ ಈಗ ಗೂಡೂರಿಂತ. ಇದು ಪಟ್ಟದ ಕಲ್ಲು. ಒಬ್ಬೊಬ್ರಿಗೆ 40 ರೂಪಾಯಿ ಆಯ್ತಂತ್ರಿ ಅಮ್ಮ ಏನಂತಂದ್ರೆ, ಮತ್ತು ಒಬ್ಬೊಬ್ಬರಿಗೆ 40 ರೂಪಾಯಿ ಅಂತಂದ್ರೆ 200 ರೂಪಾಯಿ ಆಯ್ತು ಬೇಡ ಅಂತಂದ್ರೆ. ಸೊ ನಾಷ್ಟ ಮಾಡತ್ತೀವ್ರಿ ಈಗ. ನಾಷ್ಟ ಮಾಡಕ್ಕೆ ಬಂದ್ವಿ. ನಾಷ್ಟ ರೀ ಅವ್ರಿಗೆ ಇನ್ನೂ ಬಂದಿಲ್ಲ ರೀ. ಅಮ್ಮ ಇಲ್ಲಿ ನಾಷ್ಟ ಮಾಡತ್ತ ನೋಡ್ರಿ ಕೈಲಿ. ಇಲ್ಲೇ ಮಕ್ಳು ಬಂದಾರ ರೀ ನೋಡಕ್ಕಂತೇಳಿ. ಚನ್ನಪಟ್ಟಣದಾರತ್ ನೋಡ್ರಿ ಅವ್ರೇನು ಚನ್ನಪಟ್ಟಣದ ಮಕ್ಳು ಬಂದಾರ. ಫ್ರೆಂಡ್ಸ್ ಈಗ ನಾಷ್ಟ ಮಾಡ್ಕೊಂಡು ಬಂದು ನಿಂತೇವ್ರಿ. ಕಣ್ಣಾಗ ರಾತ್ರಿ ನಿಂತಿಲ್ಲ ಗುಡ್ಯಾಕಬಿಟ್ಟಾವ. ಈಗ ಪಟ್ಟದ ಕಲ್ಲು ದೇವಸ್ಥಾನಗಳ ಮುಂದೆ ಅದೇವ್ರಿ ನಾವು. ಆದ್ರೆ ಅಲ್ಲಿ 40 ರೂಪಾಯಿ ಅಂದ್ರಿ ಒಬ್ಬೊಬ್ಬರಿಗೆ ಒಳಗೆ ವಾಕ. ಫಾರಿನರ್ಸಿಗೆ 600 ಅಂತ. ಏನಾದರೂ ಮೂವಿ ಶೂಟಿಂಗ್ ಮಾಡ್ತೀವಪ್ಪ ಅಂದ್ರೆ 1,00,000 ರೂಪಾಯಿ ಅಂತ. ಕ್ಯಾಮ್ರಾ ತೊಗೊಂಡು ಹೋದ್ರೆ 25 ರೂಪಾಯಿ ಅಂತ. ಅದ್ರದ್ದು ಸಪ್ರೇಟ್ ಚಾರ್ಜ್ ಅಂತೇನೋ ಕ್ಯಾಮ್ರಾದ್ದು. ಸೊ ಹಿಂಗೆಲ್ಲ ಐತಿ ಇಲ್ಲಿ. ದೇವಸ್ಥಾನಗಳು ಮಾತ್ರ ಭಾರಿ ಅನಾಹುತ ಅದಾವೆ. ನಿಮಗೆ ನಾ ಇದ್ರ ಬಗ್ಗೆ ಏನೋ ಜಾಸ್ತಿ ಮಾಹಿತಿ ಕೊಡ್ಬೇಕಪ್ಪ ಅಂತಂದ್ರೆ ಪಟ್ಟದ ಕಲ್ಲಿನ ಬಗ್ಗೆ. ಪಟ್ಟದ ಕಲ್ಲು ಮತ್ತೊಳ್ಳಿ ಬದಾಮಿ ಮತ್ತೊಳ್ಳಿ ಐಹೊಳೆ ಈ 3 ದೇವಸ್ಥಾನಗಳು ಇತ್ತಿತ್ತಲಾಗ ಅಂದ್ರೆ 2023 ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಯಾವ. ಸೊ ಇವು ಬದಾಮಿ ಚಾಲುಕ್ಯರ ಕಾಲದಾಗ ಸ್ಥಾಪಿತ ಅಂದರೆ ಕಟ್ಟಲ್ಪಟ್ಟಂಥ ದೇವಸ್ಥಾನಗಳು. ಸೊ ನಿಮ್ಗೆ ಸಾಧ್ಯ ಆದರೆ ಅಲ್ಲಿ ಬಸ್ನಾಗ ಹೋಗಿ ತೋರಿಸ್ತಾನಂತ. ಇಲ್ಲೇ ಅದಾವ ಭಾಳ ದೂರಲ್ಲ ಇಲ್ಲದ. ಬಟ್ 40 ರೂಪಾಯಿ ಅನ್ನೋದ್ ಲೆಕ್ಕನ ನೀವು ಹೋಗ ಅವ ಹೋಗಿ ಏನು ಮಾಡಲಿ ನಿಮ್ಮೆಲ್ಲರನ್ನು ಬಿಟ್ಟು ಅಲ್ಲ ಅಷ್ಟೊಂದು ರೊಕ್ಕ ನಮ್ಮ ಕಡೆ ರೊಕ್ಕ ಒಂದು ಭಾಳ ಶಾರ್ಟೇಜ್ ಐತ್ರಿಪ್ಪ ಈಗ. ಅದಕ್ಕೆ ಮತ್ತು ಬಸ್ಸಿಗೆ ಹೋಗ್ಬೇಕಲ್ಲ ನಾವು ಮುಂದೆ. ಮತ್ತು ಬದಾಮಿಗೆ ಹೋಗಿ ಬದಾಮಿ ಅಂತ ಇದಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಬಸ್ ಮಾತ್ರ ಈಗ ಅಲ್ಲಿ ಫ್ರೆಂಡ್ಸ್ ಇಲ್ಲ ಐತೆ ನೋಡ್ರಿಪ್ಪ. ಅದ ಪಟ್ಟದ ಕಲ್ಲು ದೇವಸ್ಥಾನಗಳು ನಿಮ್ಗೆ ಅಲ್ಲಿ ಮಠ ಹೋಗಕ್ಕೆ ಆಗಲಿಲ್ಲ ನಮ್ಮ ಕಡೆ. ದುಡ್ಡು ಭಾಳ ಇದ್ದಿಲ್ಲ. ಸೊ ಇಲ್ಲೇ ತೋರಿಸ್ತಾ ನೋಡ್ರಿ. ಇಲ್ಲಿ ಕಾಣ್ತಾವಲ್ರಿ ಇವ ನೋಡ್ರಿ ಪಟ್ಟದ ಕಲ್ಲಿನ ದೇವಸ್ಥಾನಗಳು.
ಸೂರ್ಯ ಒಬ್ಬ ಆ ಕಡೆ ಮಗಳದಾನ ಎಲ್ಲ ಏನು ಕಾಣಿಸೋಣವಲ್ವು. A few minutes later. ಶಿವಯೋಗ ಮಂದಿರ ಐತೆ ನೋಡ್ರಿ. ನಂಗೆ ಸಕಿನ ಆಂಟಿ ಇದ್ರ ಬಗ್ಗೆ ಹೇಳಿದ್ರೆ ಇಲ್ಲೊಂದು ಗುಡಿ ಐತೆ ಅಂತೇಳಿ. ಶಿವಯೋಗ ಮಂದಿರ ಅಂತ ಇದೇನು. ಚಂದ ಐತೆ ನೋಡ್ರಿ. ಗುಡಿ ಐತೇನ್ರಿ? ಹಾಂ, ಶಿವಯೋಗ ಮಂದಿರ ಅಂತ ಇದೇನು. ಬದಾಮಿ ಬಂದಿರಿ ಫ್ರೆಂಡ್ಸ್. ಈಗ ಇದು ಬದಾಮಿ ಅಲ್ರಿ, ಇದು ಬನಶಂಕರಿ. ಇದು ಬನಶಂಕರಿ ಅಂತ ಊರಿದೆ. ಆದ್ರೆ ಬದಾಮಿ ಒಳಗೆ ಬದಾಮಿ ಅಂತ ಒಂದು 2-3 ಕಿಲೋಮೀಟ್ರ್ ಐತ್ರಿ ದೂರ. ಸೊ ಹಿಂಗೆ ಹೋದ್ರೆ ಪಟ್ಟದಕಲ್ರಿ ಆ ಬಸ್ಸಿಗೆ ಇಳಿದಿರಿ. ಆ ಬಸ್ಸಿಗೆ ಇಳಿದು ಅಲ್ಲಿ ಹಾರ್ನ ಅನ್ನಿಸ್ತಾರೆ. ಕಡೆ ಮಗಳು ಬಾ ಅಮ್ಮ. ಫ್ರೆಂಡ್ಸ್ ಈಗ ಬಂದಾದ ನೋಡ್ರಿ ಬದಾಮಿ ಬನಶಂಕರ ಮಗ. ಇದು ಫಸ್ಟ್ ಟೈಮ್ ಬಂದಿದ್ದು ನಾವಿಲ್ಲಿ ಬದಾಮಿ ಬನಶಂಕರ ಮಗ. ಇಲ್ಲಿ ಅಪ್ಪ ಒಂದ್ಸಲ ಬಂದಾನಂತ, ಬಟ್ ನಾವು ಅಮ್ಮನ ಕರ್ಕೊಂಬಂದಿದ್ದು ಇದು ಫಸ್ಟ್ ಟೈಮ್. ಇಲ್ಲಿ ದಾರ್ಯಾಗ ಅದಾವ್ರಿಪ್ಪ ಇವೆಲ್ಲ ಪ್ರತಿಯೊಂದೂ. ಸೊ ನಾನು ಬದಾಮಿ ಬನಶಂಕರ ಅನ್ನೋದ್ಲಕ್ಕನ ಅದು ಬದಾಮಿ